ಚಟುವಟಿಕೆ. ಇದ್ರೊಳಗೆ ಕತೆ ಹೇಳೋಣ. ಕತೆ ಹೆಸರು ಹೂವು ಮತ್ತು ಮುಳ್ಳು. ಯಾವ ಗಿಡದಲ್ಲಿ ಹೂವು ಮತ್ತು ಮುಳ್ಳು ಇರ್ತಾವು? ಗುಲಾಬಿ ಹೂವು ಗಿಡದಲ್ಲಿ ಹೂವು ಮತ್ತು ಮುಳ್ಳು ಇರ್ತಾವಲ್ಲಪ್ಪ, ನೋಡಿರಾ ನೀವು? ಒಂದ್ ಗಿಡದಲ್ಲಿ ಜಗ್ಗು ಹೂವ ಇದ್ವು, ಹೆಚ್ಚು ಹೂವ ಇದ್ವು ಅಂತ ಅವು ಅರಳಿದ್ವು. ಹೆಂಗಿದ್ವು? ಅರಳಿದ್ವು, ಹೌದಲ್ಲ? ಗುಲಾಬಿ ಹೂವನ್ನ ಏನ್ ಮಾಡ್ತೀವಿ ನಾವು? ದೇವ್ರಿಗೆ ಏರಿಸ್ತೀವಿ. ಮತ್ತೇನ್ ಮಾಡ್ತಾರ? ಅಕ್ಕ, ಅಮ್ಮ, ಮಮ್ಮಿ ಎಲ್ಲರೂ ಏನ್ ಮಾಡ್ತೀವಿ ನಾವೆಲ್ಲ? ತಲೆಗೆ ಇಟ್ಕೊಂತೀವಿ. ನೋಡಿರಿಲ್ಲ ನೀವು? ತಲೆಗೆ ಇಟ್ಕೊಳಕ್ ನೋಡಿರಿಲ್ಲ? ತಲೆಯಲ್ಲೆಲ್ಲ ಮುಡ್ಕೊಂತೀವಿ, ಹೌದಲ್ಲ? ಹೂವನ್ನ ಅದು ಹೂವ ಗಿಡದಲ್ಲಿ ಹೂವು ಚಂದಾಗ ಅರಳಿದ್ವಲ್ಲ, ಪರ್ವೈತಾ? ಅದಕ್ಕೆ ಮುಳ್ಳಿಗೆ ಏನಾತಂದ್ರೆ, ಇದು ಚಂದ ಐತಿ, ನಾನು ಇದಕ್ಕೆ ಗೇಲಿ ಮಾಡ್ಬೇಕು ಅಂತ ಅನ್ಕೊಂಡು ಏನಾಯ್ತಂತೆ ಮುಳ್ಳು ಹೂಗೆ, ನೀನು ಚಂದ ಇದ್ರೆ ಏನು, ನಿನ್ನ ಆಯುಷು ಕಡಿಮೆ, ನನ್ನ ಆಯುಷು ಹೆಚ್ಚು ಅಂತ ಹೇಳ್ತು. ಅವಾಗ ಏನ್ ಮಾಡ್ತು ಹೂವ? ಏನು ಮಾತಾಡ್ಲಿಲ್ಲ, ಸುಮ್ಮನೆ ಇತ್ತು. ಅಲ್ಲಿ ಒಂದು ಹುಡುಗಿ ಬಂತು. ಯಾರು ಬಂದ್ರು? ಹುಡುಗಿ ಬಂದ್ಲು. ಅಕ್ಕ ಇರ್ತಾರಲ್ಲ, ಒಬ್ಬಾಕಿ ಅಕ್ಕ ಬಂದ್ಲಂತೆ. ಏನ್ ಮಾಡ್ದು? ಗುಲಾಬಿ ಗಿಡಕ್ಕೆ ಹೋಗಿ, ನನಗೆ ಪೂಜೆಗೆ ಹೂವ ಬೇಕು, ನಿನ್ ಗಿಡದಿಂದ ನಾನು ಹೂವ ತಗೊಳ್ಳ ಅಂತ ಕೇಳ್ತು. ಅವಾಗ ಅದು ಗುಲಾಬಿ ಹೂವು ಅಂತು. ಆಕಿ ಹೂವನ ತಗೋಬೇಕಾದ್ರೆ ಏನ್ ಸಿಕ್ತಕಿ ಕೈಗೆ? ಏನ್ ಚುಚ್ಚಿಬಿಡ್ತು? ಏನ್ ಚುಚ್ಚಿದು? ಮುಳ್ಳು ಚುಚ್ಚಿಬಿಡ್ತು. ಮುಳ್ಳು ಚುಚ್ಚಿದ್ಕೆ ಆಕಿ ಅಮ್ಮ ಅಂತೇಳಿ ನೋವಾಯ್ತಲ್ಲ, ಅದಕ್ಕೆ ಏನ್ ಮಾಡಿದ್ಲು? ಮುಳ್ಳನ್ನ ಕಟ್ ಮಾಡ್ಬಿಟ್ಲು. ಏನ್ ಕಟ್ ಮಾಡಿದ್ಲು ರೈತಾ? ಮುಳ್ಳು ಕಟ್ ಮಾಡಿದ್ಲು. ಕಟ್ ಮಾಡಿ ಎಸೆದ್ಬಿಟ್ಲು. ಹೂವನ ತಗೊಂಡೋಗಿ ದೇವ್ರಿಗೆ ಎರ್ಸಿದ್ಲು. ಅದಕ್ಕೆ ಹೂವ ಏನಂತಂತೆ ಮುಳ್ಳಿಗೆ, ನಿನ್ನ ಆಯುಷು ಅನ್ರಿ ಹೆಚ್ಚಿದ್ರೆ ನಿನ್ನನ್ನ ಜನರು ಇಷ್ಟಪಡಲ್ಲ, ಮುಟ್ಟೋಕೆ ಹೆದರ್ತಾರೆ. ನನ್ನ ಆಯುಷು ಕಡಿಮೆ ಇದ್ದರೂ ಹೌದಲ್ಲಪ್ಪ, ಕಾಲಿ ನಡ್ತಾವಳ, ಅದಕ್ಕೆ ದಾರಿಗೆ ಎಸಿಬಾರ್ದಲ್ಲ, ಸೈಡಿಗೆ ಹಾಕ್ಬೇಕು ಅಪ್ಪ, ಮೂವಾಗುತ್ತಾ. ಹಂಗಾಗಿ ನಾವೇನ್ ಮಾಡ್ಬೇಕು? ಅದು ಹೂವ ಏನಂತು, ನಾನು ದೇವರಿಗೆ ಅರ್ಪಣೆ ಮಾಡಿ ನನ್ನ ಆಯುಷು ಒಂದ ದಿನಕ್ಕೆ ಮುಗಿದ್ರು ಸಾರ್ಥಕ ಆಗುತ್ತೆ, ನನ್ನನ್ನು ಎಲ್ಲರೂ ಇಷ್ಟಪಡ್ತಾರೆ ಅಂತ ಹೂವು ಖುಷಿ ಆಯ್ತು. ಅದಕ್ಕೆ ನಾವೇನ್ ಮಾಡ್ಬಾರ್ದು? ಯಾರನ್ನು ಕೂಡ ಗೇಲಿ ಮಾಡಬಾರ್ದು. ಏನ್ ಮಾಡ್ಬಾರ್ದು? ಗೇಲಿ ಮಾಡಬಾರ್ದು.